ಸ್ಮೆಲ್ ಬರ್ತಾ ಇದೆ, ಐಡೆಂಟಿಫೈ ಮಾಡಿ ಸ್ವಲ್ಪ ಸರ್ ನೋಡಿ. ನಾವು ಹೊರಗಡೆ ತೆಗೆದ್ರೆ ಗೊತ್ತಾಗುತ್ತೆ. ಇವಾಗ ಸಿಲಿಂಡರ್ ಸ್ಮೆಲ್ ಬರ್ತಾ ಇದೆಯಲ್ಲ, ಸಿಲಿಂಡರ್ ಹೊರಗಡೆ ತೆಗೆದ್ರೆ ಗೊತ್ತಾಗುತ್ತೆ. ಇನ್ನೂ ಗೊತ್ತಿಲ್ಲ. ಸ್ಟವ್ ಹಚ್ಚಿದ್ರೆ ಬೆಳಗ್ಗೆ ಸ್ವಲ್ಪ ದಯವಿಟ್ಟು ಪಬ್ಲಿಕ್ ಹೊರಗಡೆ ಹೋಗೋಣ. ಏನು ಸಪೋರ್ಟ್ ಇಲ್ಲ ಬಿಲ್ಡಿಂಗು, ಏನು ಸಪೋರ್ಟ್ ಇಲ್ಲ. ಸರ್ ಅದು ಏರ್ಸು ಬ್ರನ್ ಆಗಿದೆ. ಯಾವುದು ಸಿಲಿಂಡರ್ ನೋಡಬೇಕು. ಡಿಪಾರ್ಟ್ಮೆಂಟ್ ಒಳಗೆ ಇದ್ದವ್ರಿಗೆ ಯಾರು ಗೊತ್ತಿಲ್ಲ, ಹೇಳಿದ್ರು ಯಾರು ಇಲ್ಲ, ಎಲ್ಲರಿಗೆ ಡ್ಯಾಮೇಜ್ ಆಗಿದೆ. ಅವ್ರಿಗೆ ಮಾತಾಡಿದಾಗ ಏನು ಹೇಳಿದ್ರು ಅವರು? ಈಗ ಹಾಸ್ಪಿಟಲ್ ಇದ್ದಾರೆ, ಮಗಗೆ ಹೇರ್ಸು ಡ್ಯಾಮೇಜ್ ಆಗಿದೆ, ಅದು ಬ್ರನ್ ಆಗಿದೆ. ಅದು ನಮ್ಗೆ ಡೌಟ್, ಇದು ಎಲ್ಲ ಬ್ರನ್ ಆಗಿದೆ, ಅದು ಡೌಟ್ ಇದೆ. ಅದೇ ನಮ್ ಸಾರ್ ಹೇಳ್ತಾ ಇರೋದು. ಸಾರ್ ನೋಡಿ ಸರ್, ಈಗ ಒಂದ್ಸಲ ಒಂದ್ ಸಿಲಿಂಡರ್ ತೆಗ್ದಿದೀವಿ, ಇನ್ನೊಂದು ಸಿಲಿಂಡರ್ ಒಳಗಡೆ ಇದೆಯಲ್ಲ, ಮೇಲ್ಗಡೆ ರಿಸ್ಕ್ ಇದೆ. ಹಂಗಾಗಿ ಅದನ್ನ ಸ್ವಲ್ಪ ಉಕ್ಕೆಲ್ಲ ತರಿಸ್ತಾ ಇದ್ದೀವಿ. ಆ ಸಿಲಿಂಡರ್ ಇನ್ ಕೇಸ್ ಅಲ್ಲಿ ಸ್ಟವ್ ಹೇಳ್ಕೊಂಡು ನಮ್ಮ ಸಿಲಿಂಡರ್ ಹೊರಗಡೆ ಸಿಗುತ್ತೆ, ಅದು ತಗೊಂಡು ನೋಡೋಣ. ಓಕೆ, ಫೈರ್ ಸಿಲಿಂಡರ್ ಯಾವ್ದಿದೆ ಸರ್? ಸರ್ LPG. ಪಕ್ಕದಲ್ಲಿ ಇರೋದನ್ನ ಹೊರಗಡೆ ತೆಗ್ದಿದೀವಿ. ಬಟ್ ಅದು ಆನಲ್ಲಿ ಇಲ್ಲ. ಈ ಮನೆದು ಇನ್ನ ನೋಡಿ, ಈ ಮನೆದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದ್ರಿಂದ ನಾನು ತೆಗಿಯಕ್ಕೆ ಆಗ್ತಾ ಇಲ್ಲ. ಅದನ್ನ ತೆಗೆದು ನಾನು ಐಡೆಂಟಿಫೈ ಮಾಡ್ತೀನಿ. ಸೊ ಅದೊಂದ್ಸಲ ಶಫೀಲ್ಲ ಎಲ್ಲಿರೋದು ಅವರು? ಇಲ್ಲಿ ಜಾಂಗೀರ್ ಮೊಲ ಸರ್, ಟೋಟಲ್ ಶಫೀಲ್ಲ ಒಬ್ಬರು ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ಡ್ಯಾಮೇಜ್ ಆಗಿದೆ ಸರ್. ಇದು ಬಂದ್ಬಿಡಿ, ಇದು ಎಂಟೈರ್ ಫುಲ್ ಡ್ಯಾಮೇಜ್ ಆಗಿದೆ. ಈಗ ಅದ್ರ ಮೇಲೆ ಇದೆ. ಹೌದು, ಅದು ಕೂಡ ಕಾಲಮ್ ಇಲ್ಲ. ಬರೀ ಅಷ್ಟೇ, ಕಂಬಿ ಗಿಂಬಿ ಏನೂ ಹಾಕಿಲ್ಲ. ಟ್ಯಾಂಕ್ ಫುಲ್ ಡ್ಯಾಮೇಜ್ ಆಗಿದೆ. ಗೊತ್ತಾಯ್ತು. ನೀವೆಲ್ಲ ಆಂಬುಲೆನ್ಸ್ 2 hours ಇಂದ ಫೋನ್ ಮಾಡಿದ್ರೆ ಬಂದಿಲ್ಲ ಆಂಬುಲೆನ್ಸ್. ಮತ್ತೆ ಅಣ್ಣಯ್ಯ ಸಾರು ಸರ್ಕಲ್ ಸಾರ್ದು ಜೀಬಲ್ಲಿ ತಗೊಂಡು ಹೋಗಿರೋದು ಎಲ್ಲರಿಗೆ. ಪೊಲೀಸ್ ಜೀಬಲ್ಲಿ, ಆಟೋ ಅಲ್ಲಿ ಎಲ್ಲರಿಗೆ ಹಾಸ್ಪಿಟಲ್ ತಗೊಂಡು ಹೋಗಿದ್ದು. ಆಂಬುಲೆನ್ಸು ಟೋಟಲ್ ಸ್ಟಾಫ್ ಡಾಕ್ಟರ್ಸ್ ಏನ್ ಕೆಲಸ ಮಾಡೋದಿಲ್ಲ. 2 hours ಇಂದ ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದ್ರೆ ಡ್ರೈವರ್ ಇಲ್ಲ, ಡ್ರೈವರ್ ಇನ್ 24 hours ಅಲ್ಲಿ ಡ್ಯೂಟಿಯಲ್ಲಿ ಇರಬೇಕು. ಆಂಬುಲೆನ್ಸ್ ಅವರು ಡ್ಯೂಟಿಯಲ್ಲಿ ಇಲ್ಲ. ಮತ್ತೆ ಸರ್ಕಲ್ ಸಾರು ಡ್ಯೂಟಿ ಮಾಡಿ ಸರ್ಕಲ್ ಸಾರ್ ಜೀಬಲ್ಲಿ ತಗೊಂಡು ಹೋಗಿದ್ದೀನಿ ಎಲ್ಲರಿಗೆ. ಸರ್ಕಲ್ ಸಾರೇ ಡ್ರೈವರ್ ಇತ್ತು, ಅವರೇ ಎಲ್ಲ ರೆಸ್ಕ್ಯೂ ಮಾಡಿದ್ರು. ಏನೋ ಸೌಂಡ್ ಬಂತು, ಶಬ್ದ ಜೋರಾಗಿ ಬಂತು. ನಾನು ಆವಾಗಲೇ ಬಂದೆ, 5:15 ಬಂದಿದ್ದೆ. ಅಲ್ಲಿ ನೋಡಿದಕ್ಕೋಸ್ಕರ ಇದು ಮೇಲ್ಗಡೆ ಇರೋರು ಮಕ್ಕಳಿಗೆ ಎಲ್ಲ ನಾನೇ ಇದು ಮಾಡಿದ್ದು. ಬಟ್ ಫೋನ್ ಮಾಡಿದೆ 5:46ಗೆ ಪೊಲೀಸ್ಗೆ ಮಾಡಿದೆ, ಇವ್ರಿಗೆ ಫೈರ್ ಬ್ರಿಗೇಡ್ಗೂ ಮಾಡಿದೆ. ರೆಸ್ಪಾನ್ಸ್ ಕೊಟ್ಟರು, ಬಟ್ ಟೈಮ್ನಲ್ಲಿ ಬಂದಿಲ್ಲ. ಟೈಮ್ಗೆ ಆಂಬುಲೆನ್ಸ್ ಬಂದಿಲ್ಲ. ರೆಸ್ಕ್ಯೂ ಅವರು ಬಂದಿದ್ದಾರೆ, ಮತ್ತೆ ಪೊಲೀಸ್ ಅವರು ಡಿಪಾರ್ಟ್ಮೆಂಟ್ ಬಂದಿದ್ದಾರೆ. ಪೊಲೀಸ್ ಅವರು ಬಂದಿತ್ತು, ಮತ್ತೆ ಆಮೇಲೆ ಬಂತು ಪೊಲೀಸು. ಅದೇ ಆಮೇಲೆ ಸಾರ್ ಜೀಬ್ನಲ್ಲಿನೇ ಕರ್ಕೊಂಡು ಹೋಗಿ ಸರ್ಕಲ್ ಸಾರ್ ಜೀಬಲ್ಲಿ ತಗೊಂಡು ಹೋಗಿದ್ದಾರೆ ಎಲ್ಲರಿಗೆ. ಆಂಬುಲೆನ್ಸ್ ಅವ್ರಿಗೆ 2 or 3 hours ಇಂದ ಫೋನ್ ಮಾಡಿದೆ, ರೆಸ್ಪಾನ್ಸ್ ಇಲ್ಲ. ಅವ್ರು ಇಲ್ಲ, ಆಚೆ ಇದ್ದೀನಿ ಅಂತ. ಏನ್ ಕೆಲಸ ಮಾಡ್ತಾ ಇರೋದು ನೀವು? ಆಂಬುಲೆನ್ಸ್ 24 hours ಇಂದ ಇರ್ಬೇಕು. 24 hours ಇಂದ ಡ್ರೈವರ್ ಇಲ್ಲ, ಇದು ಇಲ್ಲ. ಏನ್ ಸರ್ ಕೆಲಸ ಇದು? ರೆಸ್ಪಾನ್ಸೇ ಇಲ್ಲ ಸರ್, ರೆಸ್ಪಾನ್ಸೇ ಇಲ್ಲ. ಆಂಬುಲೆನ್ಸ್ ಅವ್ರದ್ದು ರೆಸ್ಪಾನ್ಸೇ ಇಲ್ಲ. ಆಂಬುಲೆನ್ಸ್ ಅವರು ಸರ್ಕಲ್ ಸಾರ್ ಜೀಬಲ್ಲಿ ಸರ್ಕಲ್ ಸಾರ್ ಜಾಸ್ತಿ ಕೆಲಸ ಮಾಡಿದ್ದಾರೆ. ಟೋಟಲ್ ಡ್ಯೂಟಿ ಮಾಡಿದ್ದಾರೆ, ಅವರೇ ರೆಸ್ಕ್ಯೂ ಮಾಡಿ, ಅವರೇ ಜೀಪಲ್ಲಿ ಡ್ರೈವರ್ ಇತ್ತು ತಗೊಂಡು ಎಲ್ಲ ಮಕ್ಕಳನ್ನೆಲ್ಲ ಪೊಲೀಸ್ ಜೀಪಲ್ಲಿ ಸಾಗಿಸಿದ್ದೀವಿ. ಒಂಚೂರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಂಬುಲೆನ್ಸ್ ಅವ್ರು ಬರಲಿಲ್ಲ ಇಲ್ಲಿಗೆ. ನಿಮ್ಮ ಹೆಸರು? ಸರ್ದಾರ್ ಪಾಷಾ ಅಂತ. ನೀವು ಇಲ್ಲಿ ಸರ್ ಅವ್ರ ಸಂಬಂಧಿಕರು? ಸಂಬಂಧಿಕರು, ನಾವು ಅಣ್ಣ ಆಗಬೇಕು ಮನೆಯವ್ರಿಗೆ.
ಯಾರ್ಯಾರು ಇತ್ತು ಸರ್ ಮನೆಯಲ್ಲಿ? ಸರ್ ನಮ್ಮ ತಮ್ಮ ಅವ್ರ ಮಕ್ಕಳೆಲ್ಲ ಹೆಸರು ಸರ್? ಸೋಹೆಲ್ ಪಾಷಾ, ಹಾಂ. ಅವ್ರ ಮಿಸ್ಸಸ್ಸು ಮಕ್ಕಳಿದ್ರು ಸರ್ 5 ಜನ. ಒಂದು ಮಗು ಎಕ್ಸ್ಪರ್ಟ್ ಆಗಿದೆ ಈಗ, ಮಿಕ್ಕಿದ ಮಕ್ಕಳು ಸೀರಿಯಸ್ ಆಗಿದೆ ಸ್ವಲ್ಪ. ಓಕೆ. ಹೇಳಿದ್ರು